ನೀವು ಈ ಹಿಂದೆ ಕೆಲವೊಂದು ಗ್ಯಾರಂಟಿ ವಿಚಾರದಲ್ಲೂ ಕೂಡ ಸ್ಟೇಟ್ಮೆಂಟ್ ಕೊಟ್ಟಿದ್ದೀರಿ. ಕೊಟ್ಟಿರ್ತಕ್ಕಂಥ ಹೇಳಿಕೆಯನ್ನು ಕೂಡ ಗಮನಿಸಿದ್ರೆ ಈಗ ನೀವು ಆತ್ಮವಂಚನೆ ಮಾಡಿಕೊಂಡು ರಿಯಾಕ್ಷನ್ ಕೊಡೋ ಪ್ರಯತ್ನ ಇಲ್ಲ, ನಾನು ಆತ್ಮವಂಚನೆ ಮಾಡ್ಕೊಳ್ತಾನೆ ಇಲ್ಲ. ನಾನು ಅದನ್ನೇ ಹೇಳ್ತಾನೆ, ನೀವು ತಿಳ್ಕೊಳ್ತಾನೆ ಇಲ್ಲ. ಇಡೀ ಭ್ರಷ್ಟ ವ್ಯವಸ್ಥೆ ಎಲ್ಲ ಕಡೆ ಮುಂದುವರೆದಿದೆ. ಇನ್ನೇನು ಹೇಳಿ, ಅದಕ್ಕೆ ಇದನ್ನ ಚೆಕ್ ಮಾಡಬೇಕು. ನಮ್ಮ ಚೀಫ್ ಮಿನಿಸ್ಟರ್ ನೀವು ಹೇಳ್ಕೊಳ್ಳಿ, ಇಷ್ಟಕ್ಕೆ ಅರ್ಧ ಹಾಕಬಾರ್ದು ನೀವು. ಅದಕ್ಕೆ ನಮ್ಮ ಚೀಫ್ ಮಿನಿಸ್ಟರ್ ಈ ಟ್ರಾನ್ಸ್ಫರ್ಸ್ ಅಲ್ಲಿ ಭ್ರಷ್ಟಾಚಾರ ಆಗೋದಕ್ಕೆ ತಡೀಲಿಕ್ಕೆ ದೊಡ್ಡ ಹೆಜ್ಜೆಯನ್ನಿಟ್ಟಿದ್ದಾರೆ. ಪ್ಲೀಸ್ ರೈಟ್ ದಟ್. ನೋಡಿ, ಸಬ್ ರಿಜಿಸ್ಟರ್ ಟ್ರಾನ್ಸ್ಫರ್ ನಲ್ಲಿ ಎಷ್ಟು ಭ್ರಷ್ಟಾಚಾರ ಆಗ್ತಾ ಇತ್ತು. ಈ ಕೌನ್ಸಿಲಿಂಗ್ ಸ್ಟಾರ್ಟ್ ಆಯ್ತು. ಎಕ್ಸೈಸ್ ಡಿಪಾರ್ಟ್ಮೆಂಟ್ ಕೌನ್ಸಿಲಿಂಗ್ ಸ್ಟಾರ್ಟ್ ಆಯ್ತು. ಆಮೇಲೆ ಮೈನ್ಸ್ ಅಂಡ್ ಜಿಯಾಲಜಿ, ಆಮೇಲೆ ಕಮರ್ಷಿಯಲ್ ಟ್ಯಾಕ್ಸ್, ಟ್ರಾನ್ಸ್ಪೋರ್ಟ್ ಡಿಪಾರ್ಟ್ಮೆಂಟ್, ಇವೆಲ್ಲವನ್ನ ನಮ್ಮ ಮುಖ್ಯಮಂತ್ರಿಗಳು, ನಮ್ಮ ಸರ್ಕಾರ ತರ್ತಾ ಇದೆ ಅಂದ್ರೆ ನಾವು ಭ್ರಷ್ಟಾಚಾರದ ವಿರುದ್ಧ ಇದ್ದೇವೆ. ಇದನ್ನು ಸರಿ ಮಾಡಬೇಕು ಈ ವ್ಯವಸ್ಥೆ ಅಂತೇಳಿ ಪ್ರಾರಂಭ ಮಾಡಿದ್ದೇವೆ. ಇನ್ನು ಅಭಿವೃದ್ಧಿ ಕೆಲಸದಲ್ಲಿ ಆಗಲಿ ಅಂತ ಹೇಳಿ ನಾನು ಒತ್ತಾಯವನ್ನು ಮಾಡ್ತೇನೆ. ಇನ್ನು ಇದೆಲ್ಲ ಮುಗಿಬೇಕಾದ್ರೆ ಇಟ್ ಮೈ ಟೇಕ್ ಅನದರ್ ಡೆಕೇಡ್. ಸಿ, ಐ ಆಮ್ ನಾಟ್ ಕ್ವಶನಿಂಗ್ 40%, 30%, 60%. ಐ ಆಮ್ ಟೆಲ್ಲಿಂಗ್ ಅಬೌಟ್ ದ ಸಿಸ್ಟಮ್. ಭ್ರಷ್ಟಾಚಾರ ಈ ವಿಧಾನಸೌಧ ನೋಡಿ, ಈ ವಿಧಾನಸೌಧ ಕಟ್ಟಿದ್ರಲ್ಲ ಕೆಂಗಲ್ ಹನುಮಂತ ನೋಡು, ಪಾಪ ಅಂತ ದೊಡ್ಡ ಮನುಷ್ಯ, ಅವ್ರ ಮೇಲೆ ಆಪಾದನೆ ಬಂತು. ನಿಜಲಿಂಗಪ್ಪನಂತ ದೊಡ್ಡ ಮನುಷ್ಯ, ಅವ್ರ ಮೇಲೆ ಆಪಾದನೆ ಬಂತು. ಅಪಾದನೆಗಳಕ್ಕಿಂತ ನಾವು ಸೆಲ್ಫ್ ರಿಯಲೈಸೇಷನ್, ನಮ್ಮ ಆತ್ಮಾವಲೋಕನ ನಾವೇ ಮಾಡ್ಕೊಳ್ಬೇಕಂತ ಪರಿಸ್ಥಿತಿ, ಆತ್ಮಾವಲೋಕನ ಮಾಡ್ಕೋಬೇಕಂತ ಪರಿಸ್ಥಿತಿ ಬಂದಿದೆ. ನಾನು ಅದಕ್ಕೆ ಸ್ಪಷ್ಟಪಡಿಸ್ತೀನಿ. ಅದನ್ನೇ ನಾನು ಹೇಳೋದು. ಇವತ್ತಿಗೆ ನಾನು ಹೇಳೋದು, ಇಲ್ಲಿ ಏನ್ ತಪ್ಪಿಲ್ಲ. ಅಪಾದನೆ ನೋಡಿ, ಅಪಾದನೆಗಳು ಬರೋದು ಸಹಜ. ಅದು ಎನ್ಕ್ವೈರಿ ಆಗಲಿ. ನಾನು ಆಡಳಿತದಲ್ಲಿ ಸುಧಾರಣೆ ಆಗಬೇಕಾಗಿದ್ರೆ ಒಂದು ಹೆಜ್ಜೆ ಮುಂದಿಟ್ಟಿದ್ದೀರಿ. ಈ ಅಭಿವೃದ್ಧಿ ಕೆಲಸದಲ್ಲಿ ಗುಣಮಟ್ಟ ಕಾಪಾಡಬೇಕು, ಅಲ್ಲಿರುವ ಭ್ರಷ್ಟಾಚಾರ ಕಡಿಮೆ ಆಗಬೇಕು ಅಂತ ನಾನು ಅಧಿಕಾರಿಗಳು ಹೇಳಿದ್ದು ನಿಜ. ಅದನ್ನ ರೆಕಾರ್ಡು ಮಾಡ್ರಿ ಅಂತ ಹೇಳಿದರೆ ದೇರ್ ಇಸ್ ನಥಿಂಗ್ ರಾಂಗ್ ಇನ್ ದ್ಯಾಟ್. ಆಮೇಲೆ ಮುಖ್ಯಮಂತ್ರಿಗಳನ್ನ ಒತ್ತಾಯನೂ ಮಾಡ್ತೇನೆ, ಮತ್ತೆ ಒತ್ತಾಯನೂ ಮಾಡ್ತೇನೆ. ಈ ಕರಪ್ಷನ್, ಇದು ಫಿಲಿಫ್ರೇಜು ಎಲ್ಲ ಅಭಿವೃದ್ಧಿ ಕೆಲಸದಲ್ಲಿ ನಿಲ್ಲಬೇಕು. ಕಲ್ಯಾಣ ಕರ್ನಾಟಕದ ಬಹುತೇಕ ಕಾಮಗಾರಿಗಳು ಕಳಪೆಯಿಂದ ಕೂಡಿವೆ ಅಂತ ಘಂಟಾಘೋಷವಾಗಿ ಹೇಳಿದ್ದಾರೆ. ತನಿಖೆ ಮಾಡಿಸಿ, ತಪ್ಪೇನಿಲ್ಲ. ನಾನು ಬೋರ್ಡ್ ಮೀಟಿಂಗ್ ಅಲ್ಲಿ ನೋಡಿ, ಬೋರ್ಡ್ ಮೀಟಿಂಗ್ ಅಲ್ಲೂ ಹೇಳಿದ್ದೇನೆ, ಮಾಡಿದ್ದಾರೆ, ಮಾಡ್ತಾನೂ ಇದ್ದಾರೆ. ಈ ಒಂದೊಂದೇ ಸುಧಾರಣೆ ಆಗ್ತಾ ಇದೆ. ಹಿಂದಿನ ಸರ್ಕಾರದಲ್ಲಿ ಆಗಿದ್ದಾವೆ, ಅವೆಲ್ಲ ಮುಂದುವರಿಬಾರದು ಅಂತ ಹೇಳಿ ಹೇಳಿದ್ದೇನೆ. ಎನ್ಕ್ವೈರಿನೂ ಮಾಡಿಸ್ತೇವೆ, ಎಲ್ಲೆಲ್ಲಿ ಆಗಿದೆ ಎನ್ಕ್ವೈರಿ ಮಾಡಿಸಿ ತಪ್ಪಿಸಿದ ಮೇಲೆ ಕ್ರಮ ತೆಗೆದುಕೊಳ್ಳಲಿಕ್ಕೆ ಹೇಳ್ತೇನೆ. ಸರ್, ನೀವು ಈ ಹಿಂದೆ ಹೇಳಿದ ಒಂದು ಸ್ಟೇಟ್ಮೆಂಟ್ಗೆ ಪೂರಕವಾಗಿ ನಿನ್ನೆ ಡಿ ಸುಧಾಕರ್ ಅವರು ಒಂದು ಸ್ಟೇಟ್ಮೆಂಟ್ ಮಾಡಿದ್ದಾರೆ. ಗ್ಯಾರಂಟಿ ಯೋಜನೆಗಳಿಂದ ಆರ್ಥಿಕ ವ್ಯವಸ್ಥೆ ಅವ್ಯವಸ್ಥೆ ಆಗಿತ್ತು, ಹಾಗಾಗಿ ಸರ್ಕಾರ ಟೇಕಪ್ ಆಗ್ಲಿಕ್ಕೆ ತಡ ಆಗಿತ್ತು, ಈಗ ಟೇಕಪ್ ಆಗ್ತಾ ಇದೆ ಅಂತ ಹೇಳಿದ್ದಾರೆ. ನಿಮ್ ಕಣ್ಣಿಗೂ ಹಾಗೆ ಕಾಣ್ತಾ ಇದೆ, ಸರ್ಕಾರ ಈಗ ಟೇಕಪ್ ಆಗ್ತಾ ಇದೆ? ಹಾಗೇನಿಲ್ಲ. ನೋಡಿ, ಪ್ರಾರಂಭದ ಹಂತದಲ್ಲಿ ಮತ್ತೆ ನೀವು ತಪ್ಪಾಗಿ ಬರಿಬೇಡ್ರಿ ನಾ ಹೇಳೋದನ್ನ. ಪ್ರಾರಂಭದ ವರ್ಷದಲ್ಲಿ ಸಡನ್ ಆಗಿ 52,000 crores ಪ್ರಾರಂಭದ ವರ್ಷದಲ್ಲಿ 52,000 crores ಒಂದೇ ಸಾರಿ ದಿಢೀರಾಗಿ ಈ ಹೊಸ ಗ್ಯಾರಂಟಿ ಯೋಜನೆಗಳಿಗೆ ನೀಡಬೇಕಾದ್ರಿಂದ, ಮತ್ತು ಅದರ ಜೊತೆಗೆ 7th ಪೇ ಕಮಿಷನ್ ಸುಮಾರು 20,000 ಕೋಟಿ ಕೊಡಬೇಕಾದ್ರಿಂದ ಅಡಿಷನಲ್ ಆಗಿ ಹಿಂದಿನ ಸರ್ಕಾರದ ಸುಮಾರು 2,42,000 ಕೋಟಿ ಅಪ್ರೂವ್ ಮಾಡಿ ಹೋಗಿಬಿಟ್ಟಿದ್ರಲ್ಲ, ಅದರಲ್ಲಿ 2 ಲಕ್ಷ ಕೋಟಿ ವರ್ಕ್ ಸ್ಟಾರ್ಟ್ ಆಗಿಬಿಟ್ಟಿದೆಯಲ್ಲ, ಅದನ್ನೆಲ್ಲ ಪೆಂಡಿಂಗ್ ಬಿಲ್ ಇರೋದ್ರಿಂದ ಮೊದಲೇ ವರ್ಷ ಸ್ವಲ್ಪ ತ್ರಾಸಾಯ್ತು ಪ್ರಾರಂಭ ಮಾಡಲಿಕ್ಕೆ. ಯಾಕಂದ್ರೆ ಬಿಕಾಸ್ ಆಫ್ ದ ಹೆವಿ ಕಮಿಟ್ಮೆಂಟ್. ನೋಡಿ, ಸೆಕೆಂಡ್ ಇಯರ್ ಇಂದ ನಮ್ದು ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ ಜಾಸ್ತಿ ಆಯ್ತು. ಈಗ ನೋಡಿ, ಥರ್ಡ್ ಇಯರ್ ಈಗೇನು ಕೊಟ್ಟಿದ್ದೇವಲ್ಲ 84,000 ನಾವು ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ ಮಾಡ್ತಾ ಇದ್ದೇವೆ. ಮುಂದಿನ ದಿನಮಾನಗಳಲ್ಲಿ ಆಮೇಲೆ ಕೇಂದ್ರದ ಅಸಹಕಾರ ಇದೆ. ಹೀಗಾಗಿ ಮುಂದಿನ ವರ್ಷಗಳಲ್ಲಿ ನಾವು ಹೆಚ್ಚು ಅಭಿವೃದ್ಧಿ ಕೆಲಸ ಮಾಡಲಿಕ್ಕೆ ಸಾಧ್ಯ ಆಗ್ತದೆ ಅನ್ನೋಂಥ ಮಾತನ್ನ ನಾನು ಹೇಳಲಿಕ್ಕೆ ಇಚ್ಛಪಡ್ತೀನಿ. ನೋ, ಇಲ್ಲ. ಮೂಡಾ ಪ್ರಕರಣದಲ್ಲಿ ಸಿದ್ದರಾಮಯ್ಯನವರ ತಪ್ಪೊಂದು ಇಂಚೂ ಇಲ್ಲ. ಅದು ಭ್ರಷ್ಟಾಚಾರದ
ಪ್ರಕರಣ ಅಲ್ಲ. ಅವರು ಲ್ಯಾಂಡ್ ಕೊಟ್ಟಿದ್ದಾರೆ, ಅವರು ಮನೆಯವರು, ಅದಕ್ಕೆ ಕಾಂಪನ್ಸೇಷನ್ ಕೊಡಬೇಕಾಗಿತ್ತು. ಅದ್ರ ಬದಲಾಗಿ ಹಿಂದಿನ ಸರ್ಕಾರವೇ ಅವರಿಗೆ ಸೈಟ್ ಅನ್ನು ಕೊಟ್ಟಿದೆ. ಅದು ಮೋರ್ ಆಸ್ ಎ ಪೊಲಿಟಿಕಲ್ ವ್ಯವಸ್ಥೆಯಿಂದ ಹಾಳಾಗಿದೆ ಹೊರತು ಅದರಲ್ಲಿ ಸಿದ್ದರಾಮಯ್ಯನವರ ತಪ್ಪಿಲ್ಲ. ಸಿದ್ದರಾಮಯ್ಯನವರು ನಾನು ಅವರು 84ರಿಂದ ಸ್ನೇಹಿತರು, ನಾ 85ರಿಂದ MLA, ಅವರು 83ರಿಂದ MLA. ಈಸ್ ಒನ್ ಆಫ್ ದ ವೆರಿ ಕಮಿಟೆಡ್ ಮ್ಯಾನ್. ರಾಜ್ಯದ ಅಭಿವೃದ್ಧಿ ಬಗ್ಗೆ, ಜನರ ಬಗ್ಗೆ ಕಳಕಳಿ ಇರುವಂತಹ ವ್ಯಕ್ತಿ ಸಿದ್ದರಾಮಯ್ಯ ಇರೋದ್ರಿಂದ ನಾನು ಅವ್ರನ್ನ ಮುಕ್ತವಾಗಿ ಬೆಂಬಲಿಸ್ತೇನೆ. ಅದಕ್ಕೆ ನಾನು ಹೇಳಿದ್ದು ವೈ ಐ ಆಮ್ ಸಪೋರ್ಟಿಂಗ್ ಸಿದ್ದರಾಮಯ್ಯ, ಬಿಕಾಸ್ ಆಫ್ ದ ಓನ್ಲಿ ದಟ್ ಫ್ಯಾಕ್ಟರ್. ಸೈಟ್ ಯಾಕೆ ವಾಪಸ್ ಕೊಡೋದು? ಅಪಾದನೆಗಳು ಬರ್ತಾವಪ್ಪ, ಬೇಡ ಕೊಟ್ಬಿಡೋಣ ಯಾಕೆ ಅಂತ ಕೊಟ್ಟಿದ್ದಾರೆ. ತಪ್ಪೇನಿದೆ ಅದರಲ್ಲಿ? ದೇರ್ ಇಸ್ ನಥಿಂಗ್ ರಾಂಗ್. ಬಿಜೆಪಿ ಜೆಡಿಎಸ್ ಹೋರಾಟ ಮಾಡಬೇಕಾದ್ರೆ ನೀವು ಮಾತು ಹೇಳಿದ್ರು, ಕೆಲವೊಂದು ಕಡೆ ಅವರು ಅಸ್ತ್ರ ಆಗಲ್ಲ ಹೋರಾಟಕ್ಕೆ, ನಿಮ್ಮ ಮಾತು ಅಸ್ತ್ರ ಆಗಲ್ಲ. ಬಿಜೆಪಿ ಜೆಡಿಎಸ್ ಅವರು ಇದನ್ನೇ ವಿಚಾರನೆ ಏನಂತ ನಿಮ್ಮ ಮಾತನ್ನೇ ಅವರು ಇಟ್ಕೊಂಡು ಹೋರಾಟ ಮಾಡ್ತಾ ಇದ್ದಾರೆ. ಅವ್ರಿಗೇನ್ ನೈತಿಕ ಹಕ್ಕಿದ್ದೀರಿ? ವಾಟ್ ಬಿಜೆಪಿ ಹ್ಯಾವ್ ಎ ಮಾರಲ್ ರೈಟ್ಸ್ ಟು ಟಾಕ್ ಅಬೌಟ್ ದ ಕರಪ್ಷನ್? They are already they are the heavy corrupt people in their party. How many people went to the jail? Former chief minister and many ministers. They don't have any rights. On the corruption ಮೇಲೆ ಹೋಗಿದ್ದಾರೆ ಅವರು. ನೋಡಿ ನಾಗೇಂದ್ರ ಮೇಲೆ ಎಲಿಗೇಷನ್ ಆಗಿ ಅರೆಸ್ಟ್ ಆಗಿದ್ದಾರೆ ಹೊರತು ಕರಪ್ಷನ್ ಚಾರ್ಜ್ ಅಲ್ಲ. ಏನ್ ಬ್ಯಾಕಲ್ ಐ ವಾಂಟ್ ಟು ಮೇಕ್ ಇಟ್ ವೆರಿ ಕ್ಲಿಯರ್. ನಾಗೇಂದ್ರ ಅವ್ರ ಮೇಲೆ ನಿಗಮದ ಹಣವನ್ನ ಡ್ರಾ ಮಾಡಿದ್ದಾರೆ. ನಿಗಮದ ಹಣ ಡ್ರಾ ಮಾಡಲಿಕ್ಕೆ ಅವ್ರೇನು ಸಂಬಂಧ ಇಲ್ಲ. ಈಗ ಅವ್ರ ಮೇಲೆ ಎಲಿಗೇಷನ್ ಆಗಿದೆ, ಅದು ಎನ್ಕ್ವೈರಿ ಆಗಲಿ. ನೀವು ಈ ಹಿಂದೆ ಕೆಲವೊಂದು ಗ್ಯಾರಂಟಿ ವಿಚಾರದಲ್ಲೂ ಕೂಡ ಸ್ಟೇಟ್ಮೆಂಟ್ ಕೊಟ್ಟಿದ್ದೀರಿ. ಎಸ್, ಡೆಫಿನೆಟ್ಲಿ ಕೊಟ್ಟಿರ್ತಕ್ಕಂಥ ಹೇಳಿಕೆಯನ್ನು ಕೂಡ ಗಮನಿಸಿದ್ರೆ ಈಗ ನೀವು ಆತ್ಮವಂಚನೆ ಮಾಡಿಕೊಂಡು ರಿಯಾಕ್ಷನ್ ಕೊಡುವ ಪ್ರಯತ್ನ ಇಲ್ಲ, ನಾನು ಆತ್ಮವಂಚನೆ ಮಾಡ್ಕೊಳ್ತಾನೆ ಇಲ್ಲ. ನಾನು ಅದನ್ನೇ ಹೇಳ್ತಾನೆ, ನೀವು ತಿಳ್ಕೊಳ್ತಾನೆ ಇಲ್ಲ. ಇಡೀ ಭ್ರಷ್ಟ ವ್ಯವಸ್ಥೆ ಎಲ್ಲ ಕಡೆ ಮುಂದುವರೆದಿದೆ. ಇನ್ನೇನು ಹೇಳಿ? ಅದಕ್ಕೆ ಇದನ್ನ ಚೆಕ್ ಮಾಡಬೇಕು. ನಮ್ಮ ಚೀಫ್ ಮಿನಿಸ್ಟರ್, ನೀವು ಹೇಳ್ಕೊಳ್ಳಿ ಇಷ್ಟಕ್ಕೆ ಅರ್ಧ ಹಾಕ್ಬಾರ್ದು ನೀವು. ಅದಕ್ಕೆ ನಮ್ಮ ಚೀಫ್ ಮಿನಿಸ್ಟರ್ ಈ ಟ್ರಾನ್ಸ್ಫರ್ಸ್ ಅಲ್ಲಿ ಭ್ರಷ್ಟಾಚಾರ ಆಗೋದಕ್ಕೆ ತಡೀಲಿಕ್ಕೆ ದೊಡ್ಡ ಹೆಜ್ಜೆಯನ್ನಿಟ್ಟಿದ್ದಾರೆ. ಪ್ಲೀಸ್ ರೈಟ್ ದಟ್. ನೋಡಿ, ಸಬ್ ರಿಜಿಸ್ಟರ್ ಟ್ರಾನ್ಸ್ಫರ್ ನಲ್ಲಿ ಎಷ್ಟು ಭ್ರಷ್ಟಾಚಾರ ಆಗ್ತಾ ಇತ್ತು. ಈ ಕೌನ್ಸಿಲಿಂಗ್ ಸ್ಟಾರ್ಟ್ ಆಯ್ತು. ಎಕ್ಸೈಸ್ ಡಿಪಾರ್ಟ್ಮೆಂಟ್ ಕೌನ್ಸಿಲಿಂಗ್ ಸ್ಟಾರ್ಟ್ ಆಯ್ತು. ಆಮೇಲೆ ಮೈನ್ಸ್ ಅಂಡ್ ಜಿಯಾಲಜಿ, ಆಮೇಲೆ ಕಮರ್ಷಿಯಲ್ ಟ್ಯಾಕ್ಸ್, ಟ್ರಾನ್ಸ್ಪೋರ್ಟ್ ಡಿಪಾರ್ಟ್ಮೆಂಟ್, ಇವೆಲ್ಲವನ್ನ ನಮ್ಮ ಮುಖ್ಯಮಂತ್ರಿಗಳು, ನಮ್ಮ ಸರ್ಕಾರ ತರ್ತಾ ಇದೆ ಅಂದ್ರೆ ನಾವು ಭ್ರಷ್ಟಾಚಾರದ ವಿರುದ್ಧ ಇದ್ದೇವೆ. ಇದನ್ನು ಸರಿ ಮಾಡಬೇಕು ಈ ವ್ಯವಸ್ಥೆ ಅಂತೇಳಿ ಪ್ರಾರಂಭ ಮಾಡಿದ್ದೇವೆ. ಇನ್ನು ಅಭಿವೃದ್ಧಿ ಕೆಲಸದಲ್ಲಿ ಆಗಲಿ ಅಂತ ಹೇಳಿ ನಾನು ಒತ್ತಾಯವನ್ನು ಮಾಡ್ತೇನೆ. ಇನ್ನು ಇದೆಲ್ಲ ಮುಗಿಬೇಕಾದ್ರೆ ಇಟ್ ಮೈ ಟೇಕ್ ಅನದರ್ ಡೆಕೇಡ್. ಸಿ, ಐ ಆಮ್ ನಾಟ್ ಕ್ವಶನಿಂಗ್ 40%, 30%, 60%. ಐ ಆಮ್ ಟೆಲ್ಲಿಂಗ್ ಅಬೌಟ್ ದ ಸಿಸ್ಟಮ್. ಭ್ರಷ್ಟಾಚಾರ ಈ ವಿಧಾನಸೌಧ ನೋಡಿ, ಈ ವಿಧಾನಸೌಧ ಕಟ್ಟಿದ್ರಲ್ಲ, ಕೆಂಗಲ್ ಹನುಮಂತೇನವರು,